ಇನ್ನು ಮೈಸೂರು ಜಿಲ್ಲೆಯಲ್ಲಿ ಶುರುವಾಯಿತು ವೆಸ್ಟ್ ನೈಲ್ ಜ್ವರದ ಭೀತಿ. ಒಂದು ಹೊಸ ರೀತಿಯ ಅಂತ ಜ್ವರ ಬರ್ತಾ ಇದೆ. ಮೈಸೂರಿನಲ್ಲಿ ಶುರುವಾಯಿತು ವೆಸ್ಟ್ ನೈಲ್ ಜ್ವರದ ಭೀತಿ. ನಿಫಾ, ಕೊರೋನಾ ಹಾಗೂ ಹಕ್ಕಿ ಜ್ವರದ ನಂತರ ಈಗ ಮತ್ತೊಂದು ಜ್ವರದ ಆತಂಕ ಶುರುವಾಗಿದೆ. ಪಕ್ಕದ ರಾಜ್ಯ ಕೇರಳದಿಂದ ಹೆಚ್ಚಾದಂಥ ವೆಸ್ಟ್ ನೈಲ್ ಜ್ವರದ ಭಯ. ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಅಧಿಕಾರಿಗಳಿಂದ ತಪಾಸಣೆ ಮತ್ತು ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಈ ಹಿಂದೆ ಕೇರಳದಲ್ಲಿ ಅಬ್ಬರಿಸಿದಂಥ ಕೋವಿಡ್, ಹಂದಿ ಜ್ವರ ಮತ್ತು ನಿಫಾ ವೈರಸ್ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇರಳದಲ್ಲಿ ಅಬ್ಬರಿಸಿತ್ತು. ಈಗ ಕೇರಳ ಗಡಿ ಮೂಲಕ ಮೈಸೂರಿಗೆ ಆಗಮಿಸುವ ಜನರ ಮೇಲೆ ನಿಗಾ ಇಡಲಾಗಿದೆ. ಸೊಳ್ಳೆಗಳಿಂದ ಹರಡ್ತಾ ಇರುವಂಥ ವೆಸ್ಟ್ ನೈಲ್ ಜ್ವರ HD ಕೋಟೆ ತಾಲೂಕು ಆರೋಗ್ಯಾಧಿಕಾರಿಗಳಿಂದ ಈಗ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಹಾಗಾದರೆ ವೆಸ್ಟ್ ನೈಲ್ ಜ್ವರ ಯಾವ ರೀತಿ ಇದೆ, ಅದರ ಲಕ್ಷಣಗಳೇನು, ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಶೀಘ್ರದಲ್ಲೇ ಎಲ್ಲ ರೀತಿಯಂಥ ಮಾಹಿತಿಯನ್ನು ಕೊಡುತ್ತೆ. ವೆಸ್ಟ್ ನೈಲ್ ಜ್ವರ ಈಗ ಸೊಳ್ಳೆಗಳಿಂದ ಬರುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಆಯಾಸ ಆಗೋದು, ಮೈಕೈ ನೋವು ಕಾಣಿಸ್ಕೊಳ್ಳೋದು, ವಾಂತಿ ಆಗೋದು ಕೂಡ ವೆಸ್ಟ್ ನೈಲ್ ಜ್ವರದ ಲಕ್ಷಣ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ರಣಬಿಸಿಲಿನಲ್ಲೂ ಕೂಡ ಈ ಒಂದು ಜ್ವರ ಜಾಸ್ತಿ ಆಗ್ಬೋದು, ಯಾಕೆಂದರೆ ಈ ಸೊಳ್ಳೆಗಳಿಂದ ಪ್ರಭಾವ ಇರುತ್ತೆ. ಸೊಳ್ಳೆಗಳ ಪ್ರಭಾವದ ಹಿನ್ನೆಲೆ ಮಳೆ ಅಥವಾ ಬಿಸಿಲು ನೋಡದೆ ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಸೊಳ್ಳೆಗಳ ಮೂಲಕ ಜ್ವರ ಪಸರಿಸುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಕೇರಳ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಅವ್ರ ಮೇಲೆ ನಿಗಾ ಇಡಲಾಗಿದೆ. ಈಗಾಗಲೇ ಆರೋಗ್ಯ ಇಲಾಖೆ ತಪಾಸಣೆ ಕೇಂದ್ರವನ್ನು ಕೂಡ ಅಲ್ಲಿ ಆರಂಭಿಸಿದೆ. ಯಾಕೆಂದರೆ ಕೇರಳ ಭಾಗದಿಂದಲೇ ಅನೇಕ ವೈರಸ್ಗಳು ಈ ಭಾಗಕ್ಕೆ ಬಂದಿತ್ತು. ವೆಸ್ಟ್ ನೈಲ್ ಜ್ವರದ ಲಕ್ಷಣಗಳು ನೋಡೋದಾದ್ರೆ ತಲೆನೋವು ಕಾಣಿಸ್ಕೊಳ್ಳೋದು, ಮೈಕೈ ನೋವು, ವಾಂತಿ, ಆಯಾಸ ಆಗೋದು, ಇದೆಲ್ಲವೂ ಕೂಡ ವೆಸ್ಟ್ ನೈಲ್ ಜ್ವರದ ಲಕ್ಷಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸರ್ಚ್ ಬಗ್ಗೆ ಒಂದು ಆತಂಕ ಇದೆ. ಈಗಾಗಲೇ ನಿಫಾ ವೈರಸ್ ಇರ್ಬೋದು, ಕೊರೋನಾ ಇರ್ಬೋದು, ಎಲ್ಲೂ ಕೂಡ ಕೇರಳ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾಯಿದ್ರು, ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿತ್ತು. ಹೀಗಾಗಿ ಆ ಡಾಟಾಗಳನ್ನು ಆಧರಿಸಿ ಆ ಭಾಗದಲ್ಲಿ ಅಂದರೆ ಕೇರಳ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂಥ ಹಿನ್ನೆಲೆ ಈಗ ತಪಾಸಣಾ ಕೇಂದ್ರವನ್ನು ಗಡಿ ಭಾಗದಲ್ಲಿ ಈಗಾಗಲೇ ರೆಡಿ ಮಾಡಲಾಗಿದೆ. ಅಲ್ಲಿ ಜಾಗೃತಿಯನ್ನು ಮೂಡಿಸೋದು, ಅದರ ಜೊತೆಗೆ ಪರಿಶೀಲನೆ ಕೂಡ ಮಾಡೋದು, ತಪಾಸಣೆ ಮಾಡೋದು ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟ್ ಏನಿದೆ, ಈಗ ಹೊಸ ಜ್ವರ ಕಾಣಿಸ್ಕೊಡ್ತಾ ಇದೆ. ಈಗಾಗಲೇ ನಾವು ನಾನಾ ರೀತಿಯಂಥ ವೈರಸ್ಗಳನ್ನು, ನಾನಾ ರೀತಿಯಂಥ ಜ್ವರವನ್ನು ನಾವು ನೋಡಿದ್ವಿ. ಒಂದು ಕಡೆಗೆ ನಿಫಾ ವೈರಸ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡಿತ್ತು. ಅದಾದ ಬಳಿಕ ಕೊರೋನಾ ಯಾವ ರೀತಿ ಇಡೀ ಜಗತ್ತನ್ನೇ ಸ್ತಬ್ಧ ಮಾಡ್ತು ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರುವಂಥದ್ದು. ಈಗ ವೆಸ್ಟ್ ನೈಲ್ ಜ್ವರ ಅನ್ನುವಂಥ ಒಂದು ಜ್ವರ ಕೂಡ ಬಂದಿದೆ. ಇನ್ಫ್ಯಾಕ್ಟ್ ಈಗ ಮೈಸೂರು DHO ಆಗಿರುವಂಥ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗೆ ದೂರವಾಣಿ ಮೂಲಕ ಈಗ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರೀಗ ವೆಸ್ಟ್ ನೈಲ್ ಜ್ವರ ಅಂದರೆ ಏನು, ಅದಕ್ಕೆ ಅದರ ವ್ಯಾಪ್ತಿ ಹೇಗಿದೆ ಮತ್ತು ಹೇಗೆ ಇದು ಪಸರಿಸುತ್ತೆ, ಇನ್ಫ್ಯಾಕ್ಟ್ ವೆಸ್ಟ್ ನೈಲ್ ಜ್ವರದ ಲಕ್ಷಣಗಳು, ಇದ್ರ ಬಗ್ಗೆ ತಾವು ಹೇಳ್ಬೋದಾ, ಡೀಟೇಲ್ಸ್ ಕೊಡ್ಬೋದಾ? ವೆಸ್ಟ್ ನೈಲ್ ಫೀವರ್ಗೆ ಸಂಬಂಧಪಟ್ಟಂಗೆ ಅದೂನು ಒಂದು ವೈರಲ್ ಫೀವರ್ನೇ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮೈಸೂರು ಜಿಲ್ಲೆಗೆ ಪರಿಚಯಾಗಿ ಯಾವುದೇ ಕೇಸಸ್ ಸಹ ಇಲ್ಲಿ ತನಕ ರಿಪೋರ್ಟ್ ಆಗಿಲ್ಲ. ಇಲ್ಲಿ ಮುಖ್ಯವಾಗಿ ಜ್ವರ ಇರತಕ್ಕಂಥದ್ದು, ಮೈಕೈ ನೋವು ಮತ್ತೆ ಫ್ರಂಟಲ್ ಹೆಡ್ಏಕ್, ಇದು ಬಹಳಷ್ಟು ಕಾಮನ್ ಫ್ಯೂಚರ್ಸ್ ಇರ್ತದೆ. ಹಾಗೂ ಮುಂದುವರೆದು ಮಕ್ಕಳು ಪಿಡಿಯಾಟ್ರಿಕ್ ಏಜ್ ಗ್ರೂಪ್ ಅಲ್ಲಿ ಏನಿದೆ ಅಲ್ಲಿ ಎಕ್ಸ್ಪೆಕ್ಟೆಡ್ ಮ್ಯಾಕ್ಯುಲೋಪೆಪುಲರ್ ರ್ಯಾಷಸ್ ಅಂತ ಏನ್ ಹೇಳ್ತೀವಿ, ದಂಧೆಗಳು ಏನಿರ್ತದೆ ಅದು ಕಾಣಿಸ್ಕೊಂತದೆ. ಬೇರೆ ಇತರೆ ವೈರಲ್ ಅದನ್ನ ಕನ್ನಡದಲ್ಲಿ ಹೇಳ್ಬೋದಾ ಆ ರ್ಯಾಷಸ್ ಬಗ್ಗೆ, ಅದು ಹೇಗೆ ಅಂತ ಮಕ್ಕಳಲ್ಲಿ ದಂಧೆ ಇರ್ತದಲ್ಲ, ಮ್ಯಾಕ್ಯುಲೋಪೆಪುಲರ್ ರ್ಯಾಷಸ್ ಇರುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವ ರೀತಿ ನಾವು ಡೆಂಗಿ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಸಮೀಕ್ಷೆಗಳನ್ನ ಮಾಡ್ತಾ ಇದೀವಿ. ಜೊತೆಗೆ ಈ ಫೀವರ್ ಸರ್ವಿಲೆನ್ಸ್ ಆಕ್ಟಿವಿಟಿ, ಜ್ವರ ಸಮೀಕ್ಷೆಯನ್ನ ಮಾಡತಕ್ಕಂಥದ್ದು, ಆಶಾ ಕಾರ್ಯಕರ್ತೆಯರು ಮತ್ತು PHCOs ಮನೆಗೆ ಭೇಟಿ ನೀಡಿ ಈ ಜ್ವರ ಲಕ್ಷಣಗಳು ಇರ್ತಕ್ಕಂಥದ್ದನ್ನ ಗುರುತುಪಡಿಸ್ತಕ್ಕಂಥದ್ದು ಮತ್ತು ರಕ್ತ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದು, ಇಷ್ಟನ್ನ ನಾವು ಮುಂಜಾಗ್ರತಾ ಕ್ರಮವಾಗಿ ಮಾಡ್ತಾ ಇದ್ದೀವಿ. ಈಗ ಕೇರಳ ಭಾಗದಲ್ಲೇ ಯಾಕೆ ಮಾಡ್ತಾ ಇರುವಂಥದ್ದು ಕುಮಾರಸ್ವಾಮಿ ಅವರು? ಈಗ ಯಾಕೆಂದ್ರೆ ಕೇರಳ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ, ಹಾಗೆ ಆ ಗಡಿ ಭಾಗದಿಂದ ಬರ್ತಾರೋ ಹೆಚ್ಚಿನ ನಿಗಾ ಇಡಲಾಗಿದೆ. ಅದಕ್ಕೆ ನಮ್ಗೆ ಸ್ವಲ್ಪ HD ಕೋಟೆ ತಾಲೂಕಿಗೆ ಕೇರಳ ಬಾರ್ಡರ್ಗೆ ಹೊಂದ್ಕೊಂಡಿರೋ ಸನ್ನಿವೇಶದಲ್ಲಿ ಮೈಗ್ರೇಷನ್ ದಿನನಿತ್ಯ ಕ್ರಾಸ್ ಓವರ್ ಇರೋ ಕಾರಣದಲ್ಲಿ ಅಲ್ಲಿ ನಾವು DB ಕುಪ್ಪೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೊಂದ್ಕೊಂಡಂತೆ ಸುಮಾರು ಹಳ್ಳಿಗಳು ಇದೆ ಮತ್ತೆ ಕೇರಳ ಬಾರ್ಡರ್ಗೂ ಹೊಂದ್ಕೊಂಡಿರೋ ಕಾರಣವಾಗಿ ನಾವು ಅಲ್ಲಿ ಹೆಚ್ಚಿಗೆ ಒತ್ತು ಕೊಟ್ಟು ಸರ್ವಿಲೆನ್ಸ್ ಆಕ್ಟಿವಿಟಿಯನ್ನ ಮಾಡ್ತಾ ಇದೀವಿ. ಮತ್ತೆ ನಾವು ತಾಲೂಕು ವೈದ್ಯಾಧಿಕಾರಿಗಳು ಸಹ ಆ ಬಾರ್ಡರ್ಗೆ ವಿಸಿಟ್ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು. ನಾನು ಆಗ್ಲೇ ರೋಗ ಲಕ್ಷಣಗಳ ಬಗ್ಗೆ ಏನ್ ಹೇಳಿದೆ, ವಿಪರೀತ ಜ್ವರ ಕಾಣಿಸ್ಕೊಳ್ತಕ್ಕಂಥದ್ದು, ಮೈಕೈ ನೋವು ಹಾಗೂ ತಲೆಭಾರ, ತಲೆನೋವು, ಈ ತರದ್ದು ರೋಗ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ನಮ್ಮ PHCOs ಇರ್ಬೋದು, ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೋಬೇಕು ಅನ್ನೋ ಅರಿವನ್ನ ನಾವು ಮೂಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಡಾಕ್ಟರ್ ಕುಮಾರಸ್ವಾಮಿ ಅವರೇ, ನಿಮ್ಮೆಲ್ಲ ಮಾಹಿತಿಗಾಗಿ.
ಓಕೆ ಓಕೆ ಸರ್, ಥ್ಯಾಂಕ್ ಯು. ಒಟ್ಟಿನಲ್ಲಿ ಈಗಾಗಲೇ ಈ ಜ್ವರ ಏನಿದೆ, ಜ್ವರ ಸಹಜವಾಗಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾವುದೇ ಸದ್ಯಕ್ಕೆ ಅಂತ ಟೆನ್ಷನ್ಸ್ ಬೇಡ, ಆದರೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥ ಮಾತು. ಇನ್ಫ್ಯಾಕ್ಟ್ ಗಡಿ ಭಾಗದಲ್ಲಿ ಹೆಚ್ಚಿನ ತಪಾಸಣೆಯನ್ನು ಮಾಡಲಾಗ್ತದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದರಿಂದ ಇನ್ನಷ್ಟು ಆತಂಕ ಎದುರಾಗಬಾರ್ದು. ಈ ಒಂದು ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಲಾಗ್ತದೆ. ಜೊತೆಗೆ ಕೇರಳ ಭಾಗದಲ್ಲಿ, ಅಂದರೆ ಕೇರಳದಲ್ಲಿ ಹೆಚ್ಚಿನ ಫಾರಿನ್ ಟ್ರಾವೆಲರ್ಸ್ ಕೂಡ ಇರ್ತಾರೆ. ಜೊತೆಗೆ ಆ ಭಾಗದಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ವೈರಸ್ಗಳು ಕೂಡ ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಆ ಭಾಗದಿಂದ ಬರ್ತಾ ಇರುವಂಥ, ಅಂದರೆ ಕೇರಳದ ಭಾಗದಿಂದ ಬರ್ತಾ ಇರುವಂಥ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾವನ್ನು ಇಡಲಾಗಿದೆ. ಈ ಮೂಲಕ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗಕ್ಕೆ ಆ ಒಂದು ಜ್ವರ ಅಥವಾ ವೈರಸ್ ಇದೆ ಅದು ಪಸರಿಸುವಂಥ ಕೆಲಸವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಮುಂಜಾಗ್ರತಾ ಕ್ರಮವನ್ನು ತಪಾಸಣಾ ಕೇಂದ್ರವನ್ನು ಮಾಡಿಕೊಳ್ಳಲಾಗಿದೆ.